ವಾಸವಾಗಿದ್ದು ಬಾಡಿಗೆ ಮನೆಯಲ್ಲಿ 7 ಹುಡುಗರೇ ಕಟ್ಟಿ ಬೆಳೆಸಿದ ಸಂಸ್ಥೆ ಕೆಎಲ್ಇ ಸಂಸ್ಥೆ ನಡೆದು ಬಂದ ಹಾದಿ. ಇದುವೇ ಈ ಹೊತ್ತಿನ ವಿಶೇಷ ಗಡಿನಾಡ ಕೋಟೆ. ಆ 7 ಹುಡುಗರೇ ಮೇಷ್ಟ್ರುಗಳು. ಅವರಿಗೆ ಸಂಸ್ಥೆಯನ್ನ ಕಟ್ಟಿ ಬೆಳೆಸೋದ್ರ ಹೊರತಾಗಿ ಮತ್ಯಾವ ಯೋಚನೆ ಇರಲಿಲ್ಲ. ಹೀಗಾಗಿ ಅವರು ನೌಕರಿಗೆ ಪ್ರಯತ್ನಿಸಲಿಲ್ಲ, ಸ್ವಂತ ಸುಖಕ್ಕಾಗಿ ಹಾತೊರಿಲಿಲ್ಲ. ಅದರ ಪರಿಣಾಮವೇ ಗಡಿನಾಡು ಬೆಳಗಾವಿಯಲ್ಲಿ ಮುಕುಟಪ್ರಾಯವಾಗಿ ನಿಂತಿರುವ ಕೆಎಲ್ಇ ಸಂಸ್ಥೆ. ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಪ್ರಪಂಚವ್ಯಾಪಿ ಕೆಎಲ್ಇ ಸಂಸ್ಥೆ ನಡೆದು ಬಂದ ದಾರಿಯ ಒಂದು ನೋಟ ಇಲ್ಲಿದೆ ನೋಡಿ. ಅದು ಬ್ರಿಟಿಷರ ಆಳ್ವಿಕೆಯ ಕಾಲ. ಉತ್ತರ ಕರ್ನಾಟಕ ಸೇರಿದಂತೆ ಬಹುತೇಕ ಜನರಲ್ಲಿ ಶಿಕ್ಷಣ ಅನ್ನೋ ಶಬ್ದದ ಅರ್ಥವೇ ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ಬೆಳಗಾವಿಯಲ್ಲೊಂದು ಅದ್ಭುತ ನಡೆದಿತ್ತು. ಅದೇ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಎನ್ನುವ ಸಸಿಯನ್ನ ಹುಟ್ಟುಹಾಕಲಾಗಿತ್ತು. ಆಗ ಮುಂಬೈ ಪ್ರಾಂತ್ಯವಾಗಿದ್ದ ಬೆಳಗಾವಿಯಲ್ಲಿ ಕೇವಲ 2 ಶಿಕ್ಷಣ ಸಂಸ್ಥೆಗಳು ಕೆಲಸ ಮಾಡುತ್ತಿದ್ದವು. ಒಂದು ಸರದಾರರ ಉಂಬಳಿ ಪಡೆದು ನಡೆಯುವ ಸರ್ದಾರ್ ಹೈಸ್ಕೂಲ್ ಹಾಗೂ ಕ್ರೈಸ್ತ ಮಿಷನರಿಗಳು ನಡೆಸುವ ಸೈಂಟ್ ಪಾಲ್ ವಿದ್ಯಾಸಂಸ್ಥೆ. ಇಂಥ ಕಾಲದಲ್ಲಿ ಅಂದರೆ 1915ರಲ್ಲಿ ಪುಣೆಯ ಡೆಕ್ಕನ್ ಎಜುಕೇಷನ್ ಸೊಸೈಟಿಯಲ್ಲಿ ಕಲಿಯುತ್ತಿದ್ದ ಕರ್ನಾಟಕದ ಗೆಳೆಯರು ಅಲ್ಲಿಯ ಪ್ರಭಾವಕ್ಕೆ ಒಳಗಾಗಿದ್ದರು. ಇದರ ಪರಿಣಾಮ 1916ರ ನವೆಂಬರ್ 16ರಂದು 30 ಜನ ವಿದ್ಯಾರ್ಥಿಗಳೊಂದಿಗೆ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಅಸ್ತಿತ್ವಕ್ಕೆ ಬಂತು. ಅಂದು ಬೆಳಗಾವಿಯ ಕೋಟೆ ಆವರಣದಲ್ಲಿಯ ಬಾಡಿಗೆ ಕಟ್ಟಡವೊಂದರಲ್ಲಿ ಆಂಗ್ಲೋ ವರ್ನಾಕ್ಯುಲರ್ ಸ್ಕೂಲ್ ಎಂಬ ಹೆಸರಿನಲ್ಲಿ ನೆಟ್ಟ ಸಸಿಯೇ ಈ ಕೆಎಲ್ಇ ಸಂಸ್ಥೆ. ಅಂದು ಸಸಿ ನೆಟ್ಟವರೇ ಆ 7 ಜನ ಮಹಾನುಭಾವರು. ಯಾವ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡೋದು ಜನರ ವಿಚಾರನೂ ಇಲ್ಲಾಗಿತ್ತು. ಶಿಕ್ಷಣ ಅನ್ನೋದು ಶಬ್ದ ಗೊತ್ತಿಲ್ಲಾಗಿತ್ತು. ಈ 7 ಜನ ಮಹಾಪುರುಷರು, ಅವರಿಗೆ ನಾವು ಸಪ್ತ ಋಷಿಗಳಂತ ಅಂತ ಇದ್ದೀವಿ. ಆ 7 ಜನ ಮಹಾಪುರುಷರು ಆ ಕಾಲದಲ್ಲಿ ಶಿಕ್ಷಣದ ಮಹತ್ವ, ತಮ್ಮ ಸ್ವಂತ ಭಾಗಕ್ಕೆ ಜ್ಞಾನದ ಪ್ರಾರಂಭ ಮಾಡೋದು ವಿಚಾರ ಮಾಡಿದ್ದು, ಇದಕ್ಕಿಂತ ದೊಡ್ಡ ವ್ಯಕ್ತಿ ನಾನು ಈ ಶತಮಾನದಲ್ಲಿ ಕಂಡಿಲ್ಲ. ಅಂದು ಈ ಮಹಾನುಭಾವರಿಂದ ಆರಂಭವಾದ ಶಿಕ್ಷಣ ಸಂಸ್ಥೆ ಎಂದಿಗೂ ಹಿಂದೆ ತಿರುಗಿ ನೋಡಿಯೇ ಇಲ್ಲ. ಒಂದೊಂದೇ ಮೆಟ್ಟಿಲುಗಳನ್ನು ಏರುತ್ತಲೇ ಹೋಯಿತು. ಆಯಾ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಅಧ್ಯಕ್ಷರ ನೇತೃತ್ವದಲ್ಲಿ ಕಲ್ಪನೆಗೂ ಮೀರಿ ಸಾಧನೆ ಮಾಡುತ್ತಲೇ ಮುಂದೆ ಹೋಗಿತ್ತು. ಆಗ ಡಾಕ್ಟರ್ ಸಂಖ್ಯೆ ಭಾಳ ಕಮ್ಮಿ. ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಡಾಕ್ಟರ್ ಇಲ್ಲ ಅಂದ್ಕೊಂಡು ಮೇಲೆ ಸರ್ಕಾರದವರು ಹೇಳ್ತಿದ್ರು, ಜನಸಾಮಾನ್ಯರು ಹೇಳ್ತಿದ್ರು. ಅದನ್ನು ಮನಸ್ಸನ್ನು ಇಟ್ಕೊಂಡು ಆಗಿನ ಕಾರ್ಯಕಾರಿ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ BS ಜೀರಿಗೆ ಅವರು ಆಗ ಭಾಳ ಪ್ರಾಮುಖ್ಯವಾದ ಡಾಕ್ಟರ್ ಈ ಬೆಳಗಾವಿ ಒಳಗವರು ಎಲ್ಲರೂ ಸಹಯೋಗ ಕೊಟ್ಟು ಅವರಿಗೆ 63ನೇ ಇಸವಿಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ತಳಹದಿ ಹಾಕಿದರು. ಅಸಾಧ್ಯವಾದ ಸಾಧನೆಯನ್ನ ಕೆಎಲ್ಇ ಸಂಸ್ಥೆ ಮಾಡಿದೆ. ಜೊತೆಗೆ ಇಂದಿಗೂ ಆ ಸಾಧನೆಯ ಏರು ಪರ್ವ ಮುಂದುವರಿಯುತ್ತಲೇ ಇದೆ. ಅಂದು ನೆಟ್ಟ ಕೆಎಲ್ಇ ಸಸಿಯ ಬೇರು ಬೆಳಗಾವಿಯಿಂದ ಆರಂಭವಾಗಿ ಪ್ರಪಂಚದಾದ್ಯಂತ ಪಸರಿಸಿದೆ. ಇಂದು ಬೆಳಗಾವಿಯಲ್ಲಿ ದೇಶ ವಿದೇಶದ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಹಳ್ಳಿಗಳ ಹೈದರು ಡಾಕ್ಟರ್, ಎಂಜಿನಿಯರ್ ಆಗಿದ್ದಾರೆ. ಇದೆಲ್ಲ ಸಂಸ್ಥೆಯ ಕೊಡುಗೆ.
ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ದೇಶದ ಬೇರೆ ಬೇರೆ ವಿದ್ಯಾರ್ಥಿಗಳ ಜೊತೆ ಬೆರೆತಾಗ ಇಲ್ಲಿಯ ಗುಣಮಟ್ಟದ ವ್ಯತ್ಯಾಸ ಕಂಡುಕೊಳ್ಳುತ್ತಿದ್ದಾರೆ. ಇಂದಿನ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಅನೇಕ ಮಂತ್ರಿಗಳು ದೇಶದ ಗಣ್ಯ ಸ್ಥಾನದಲ್ಲಿ ಇರುವ ಚಿಂತಕರು, ನ್ಯಾಯವಾದಿಗಳು, ವೈದ್ಯರು ಈ ಸಂಸ್ಥೆಯ ವಿದ್ಯಾರ್ಥಿಗಳು. ಇದು ಕೇವಲ ಒಂದು KLE ಸಂಸ್ಥೆ ಕರ್ನಾಟಕ ಮಾತ್ರವಲ್ಲ, ದೇಶ ಮಾತ್ರವಲ್ಲ, ಇಡೀ ವಿಶ್ವಾದ್ಯಂತ ಈಗ ನಮ್ಮ ಹೆಸರು ಮಾಡ್ತಾ ಇರೋದು ನಿಜವಾಗ್ಲೂ ಉತ್ತರ ಕರ್ನಾಟಕದ ಹೆಮ್ಮೆ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಇಂತಹ KLE ಸಂಸ್ಥೆಯಲ್ಲಿ ನಾನಿವತ್ತು ಅದರ ಒಂದು ಭಾಗವಾಗಿ ಅದರಿಂದ ಪಡೆದಂಥ ಜ್ಞಾನವನ್ನು ನನ್ನ ವೈದ್ಯಕೀಯ ಒಂದು ಪ್ರಾಕ್ಟೀಸ್ಗೆ ಅದನ್ನ ಬಳಸ್ತಾ ಇರೋದು ನಿಜವಾಗಿಯೂ ನನಗೂ ಬಹಳಷ್ಟು ಖುಷಿ ತಂದಿದೆ. ಇಂತಹ ಸಂಸ್ಥೆಯಲ್ಲಿ ಕಲಿಯುವ ಭಾಗ್ಯ ಸಿಕ್ಕಿರುವುದಕ್ಕೆ ವಿದ್ಯಾರ್ಥಿಗಳು ಹೆಮ್ಮೆ ಪಡುತ್ತಿದ್ದಾರೆ. ಸಾಧನೆ ಮಾಡುವ ಛಲ ಬೇಕು ನಾಯಕನಿಗೆ, ನಾಯಕನ ಆದೇಶ ಪಾಲಿಸುವ ಸಮರ್ಪಣಾ ಭಾವನೆ ಬೇಕು ಹಿಂಬಾಲಕರಿಗೆ. ಇದೆಲ್ಲ ಇದ್ದಾಗ ಆ ಸಂಘಟನೆ ಗುರಿ ಮುಟ್ಟುವಲ್ಲಿ ಎರಡು ಮಾತಿಲ್ಲ ಅಂತಾರೆ. ಬೆಳಗಾವಿಯಲ್ಲಿ ಇದು ಅಕ್ಷರಶಃ ಸಾರ್ಥಕವಾಗ್ತಿದೆ. ಅಂದು ಸಪ್ತರ್ಷಿಗಳಿಂದ ಆರಂಭವಾದ ಸಂಸ್ಥೆಯ ಕುರ್ಚಿಯಲ್ಲಿ ಕುಳಿತವರೆಲ್ಲರೂ ಪಾದರಸದಂತೆ ಇರುವವರು. ಪ್ರತಿಯೊಬ್ಬರ ದೂರದೃಷ್ಟಿಯಿಂದಲೇ ಈ ಮಟ್ಟಕ್ಕೆ ಈ ಸಂಸ್ಥೆ ಬೆಳೆದಿದೆ. ಅಂದು ಕೇವಲ ಶಿಕ್ಷಣಕ್ಕಾಗಿಯೇ ಜನ್ಮ ತಾಳಿದ ಸಂಸ್ಥೆಯಲ್ಲಿ ಇಂದು ಏನುಂಟು ಏನಿಲ್ಲ. KLE ಮಟ್ಟಿಗೆ 1984ರ ನಂತರದ ಅವಧಿಯನ್ನ ನವೋದಯದ ಕಾಲ ಎಂದು ಕರೆಯುವುದರಲ್ಲಿ ತಪ್ಪಿಲ್ಲ. ಅಂದಿನಿಂದ ಇಂದಿನವರೆಗೆ ಬೆಳಗಾವಿ KLE ಸಂಸ್ಥೆಯ ಕಾರ್ಯಾಧ್ಯಕ್ಷರ ಜವಾಬ್ದಾರಿಯನ್ನ ಪ್ರಭಾಕರ್ ಕೋರೆ ವಹಿಸಿಕೊಂಡಿದ್ದರು. ಆಗಿನ್ನೂ 35ರ ಹರೆಯದ ಯುವಕನಿಗೆ ಸಂಸ್ಥೆಯ ಬಗ್ಗೆ ಸಾಕಷ್ಟು ಕಾಳಜಿ ಮತ್ತು ಕಳಕಳಿ ಇತ್ತು. ಅಲ್ಲದೆ ಮುಂದಿನ ದಿನಗಳಲ್ಲಿ ಬೇಕಾದ ಶೈಕ್ಷಣಿಕ ಅವಶ್ಯಕತೆಗಳ ಬಗ್ಗೆ ದೂರದೃಷ್ಟಿ ಇತ್ತು. ಪರಿಣಾಮ KLE ಸಂಸ್ಥೆ ರಾಜ್ಯ, ರಾಷ್ಟ್ರ ಸೇರಿದಂತೆ ವಿದೇಶಗಳಲ್ಲಿಯೂ ತನ್ನ ಶಾಖೆಗಳನ್ನು ತೆರೆಯುವಂತಾಯಿತು. ಅಂದಿನಿಂದ ಇಂದಿನವರೆಗೆ ದೇಶ ವಿದೇಶಗಳಲ್ಲಿ ಸರಿಸುಮಾರು 216 ಸಂಸ್ಥೆಗಳನ್ನು ಒಳಗೊಂಡು ಸುಮಾರು 80,000 ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಅಂದು ಆರಂಭವಾದ ಜನರ ಹಾಸ್ಯಕ್ಕೆ ಗುರಿಯಾದ ಸಂಸ್ಥೆ ಇಂದು ಅದೇ ಜನರು ಹುಬ್ಬೇರಿಸುವಂತೆ ಮಾಡಿದೆ. ಇಂದಿನ ಯುವ ಜನಾಂಗಕ್ಕೆ ಯಾವುದು ಅವಶ್ಯಕ, ಅದರ ಬೇಡಿಕೆಗಳೇನು, ಸಮಾಜದ ಬೇಡಿಕೆಗಳೇನು, ಅದು ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಇರ್ಬೋದು, ಅವುಗಳೆಲ್ಲವನ್ನು ಮುಂದಿಟ್ಟುಕೊಂಡು ಮುಂದಿನ 100 ವರ್ಷಗಳ ಬೆಳವಣಿಗೆ KLE ಸಂಸ್ಥೆ ಬೆಳವಣಿಗೆ ಹೇಗಿರಬೇಕಂತಕ್ಕಂಥ ಆ್ಯಕ್ಷನ್ ಪ್ಲ್ಯಾನನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಅದಕ್ಕೆ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಶಿಕ್ಷಣಕ್ಕೆಂದು ಮೀಸಲಾಗಿದ್ದ ಸಂಸ್ಥೆಯೊಂದು ಆರೋಗ್ಯ ಸೇರಿದಂತೆ ಇತರೆ ಕ್ಷೇತ್ರಗಳಲ್ಲಿಯೂ ಕಾರ್ಯ ಮಾಡಲು ಆರಂಭಿಸಿತು. ಅದರಲ್ಲಿಯೂ KLE ಸಂಸ್ಥೆಯ ಆರೋಗ್ಯ ಸೇವೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತಿದೆ. ಆರಂಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಶಿಕ್ಷಣದ ಪ್ರಾಯೋಗಿಕ ಪಾಠ ನಡೆಸುತ್ತಿದ್ದವರು ಸ್ವಂತ ಆಸ್ಪತ್ರೆ ಮಾಡಿದ್ದಾರೆ. ಸರಿಸುಮಾರು 1000 ಹಾಸಿಗೆಯುಳ್ಳ ಬೃಹತ್ ಆಸ್ಪತ್ರೆ ನಿರ್ಮಾಣ ಮಾಡಿ ಜನರಿಗೆ ಆರೋಗ್ಯ ಸೇವೆ ನೀಡುತ್ತಿದ್ದಾರೆ. ಇದರ ಜೊತೆಗೆ ವಿವಿಧ ಆಸ್ಪತ್ರೆಗಳ ನಿರ್ಮಾಣ ಕಾರ್ಯದಲ್ಲಿಯೂ ತೊಡಗಿದ್ದಾರೆ. ನಾನು ಈ ಕಾಲೇಜಿಗೆ ಜಾಯಿನ್ ಆಗಿದ್ದು 1976ನಲ್ಲಿ. ಆಮೇಲೆ 2002ಅಲ್ಲಿ ನಾನು ಪ್ರಿನ್ಸಿಪಾಲ್ ಆಗಿದ್ದೆ. ನಾನು ಪ್ರಿನ್ಸಿಪಾಲ್ ಆಗಿದ್ದ ಮೇಲೆ ಆವಾಗ ಕೂಡ MBBS ಕೋರ್ಸು, MD MS ಕೋರ್ಸು ಎಲ್ಲ ಸಬ್ಜೆಕ್ಟಲ್ಲಿ ನಡೀತಾ ಇತ್ತು. ಅದಾದಮೇಲೆ ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ನಾವೇಂತೀವಿ DM, MCH ಕೋರ್ಸಸ್ಸು 7 ಸಬ್ಜೆಕ್ಟಲ್ಲಿ ನಾವು ನಮ್ಮ ಕಾಲೇಜ್ ಶುರು ಮಾಡಿದೆವು. ದೇಶ ವಿದೇಶಿಗರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವುದು ಬೆಳಗಾವಿಯ KLE ಸಂಸ್ಥೆಗೆ. ಅದು ಅಲ್ಲಿರುವ ಆಡಳಿತ ಮಂಡಳಿ ಮತ್ತು ಸಂಸ್ಥೆಯನ್ನ ನಡೆಸಿಕೊಂಡು ಹೋಗುವವರ ಮನೋಸ್ಥೈರ್ಯವನ್ನ ತೋರಿಸುತ್ತದೆ. ಎಲ್ಲರೂ ಒಟ್ಟಾಗಿ ಮುಂದಾಲೋಚನೆ ಮತ್ತು ಸಮರ್ಪಣಾ ಭಾವದಿಂದ ಕಾರ್ಯ ಮಾಡಿದಾಗ ಇಂತಹದೊಂದು ಸಾಮ್ರಾಜ್ಯ ಕಟ್ಟಲು ಸಾಧ್ಯ.
ಅಂದು ಸಸಿಯಾಗಿ ಭೂಮಿಯಲ್ಲಿ ಇಳಿದ ಕೆಎಲ್ಇ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದೆ. ಇದು ನಾಡಿಗೆ ಹೆಮ್ಮೆ ತರುತ್ತಿದೆ. ಇನ್ನೊಂದು ಕಡೆ ಈ ಮಹಾಮರದ ಅಡಿಯಲ್ಲಿ ಅದೆಷ್ಟೋ ಜನರು ಆಸರೆ ಪಡೆದಿದ್ದಾರೆ. ಅದೆಷ್ಟೋ ಜನರು ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಅದೆಷ್ಟೋ ಜನರು ತಮ್ಮವರನ್ನ ಬದುಕಿಸಿಕೊಂಡಿದ್ದಾರೆ. ಸಪ್ತ ಮಾತೃಕೆಯರನ್ನು ಬೆಳಗಾಗೆದ್ದು ನೆನೆಯೋದು ವಾಡಿಕೆ. ಬೆಳಗಾವಿ ಕೆಎಲ್ಇ ವಿಷಯದಲ್ಲಿ ಸಪ್ತ ಋಷಿಗಳನ್ನು ದಿನನಿತ್ಯವೂ ನೆನೆಯಬೇಕು. ಕಾರಣ ಅವರು ಹಾಕಿದ ಆ ಗಿಡ ಅಲ್ಲ, ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಈ ಹೆಮ್ಮರದ ನೆರಳಲ್ಲಿ ಅದೆಷ್ಟು ಜನ ಶಿಕ್ಷಣ ಪಡಿತಿದ್ದಾರೆ, ಅದೆಷ್ಟು ಜನ ಉದ್ಯೋಗ ಮಾಡ್ತಿದ್ದಾರೆ, ಅದೆಷ್ಟು ಜನ ಆರೋಗ್ಯ ಪಡಿತಿದ್ದಾರಲ್ವ. ಇಂತಹ ಒಂದು ವಿಶ್ವಸಂಸ್ಥೆಯನ್ನು ನಾವು ನೆನೆಯಲೇಬೇಕು. ಬೆಳಗಾವಿಯಿಂದ ಕ್ಯಾಮ್ರಾಮನ್ ರವಿರಾಜ್ ಜೊತೆ ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್. ಉತ್ತರ ಕರ್ನಾಟಕ ಭಾಗದ ಜನರ ವಿದ್ಯೆ, ಆರೋಗ್ಯ, ಉದ್ಯೋಗ ಇತ್ಯಾದಿಗಳನ್ನು ಈ ಕೆಎಲ್ಇ ಸಂಸ್ಥೆ ಒದಗಿಸ್ತಾ ಬಂದಿದೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.